ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೆ ಕಾರಣ ಏನು? ಬಾಬಾ ರಾಮದೇವ್ ಟರ್ಕಿ ವಿರುದ್ಧ ಮಾಡಿದ ಆರೋಪ ಏನು? ಬ್ಲ್ಯಾಕ್ ಬಾಕ್ಸ್ನಲ್ಲಿ ಸಿಗ್ತಾ ಏನಾದರೂ ಸುಳಿವು? ಏರ್ ಇಂಡಿಯಾ 171 ವಿಮಾನ ಅಪಘಾತವಾಗಿ ಹಲವು ದಿನಗಳೇ ಉರುಳಿವೆ. ಆದರೆ ಈ ವಿಮಾನ ಅಪಘಾತ ಆಗಿದ್ದು ಯಾಕೆ, ವಿಮಾನ ಪತನಕ್ಕೆ ನಿರ್ದಿಷ್ಟ ಕಾರಣ ಏನು ಅನ್ನೋದು ಇನ್ನೂ ನಿಗೂಢವಾಗಿಯೇ ಇದೆ. ಅಹಮದಾಬಾದ್ನಲ್ಲಿ ಟೇಕ್ ಆಫ್ ಆದ ಕೆಲ ಕ್ಷಣಗಳಲ್ಲಿಯೇ ವಿಮಾನ ಪತನವಾಗಿತ್ತು. ಅದಕ್ಕೂ ಮುನ್ನ ATCಗೆ ಪೈಲಟ್ಗಳು ಸಂದೇಶ ರವಾನೆ ಮಾಡಿದ್ರು. ಇದುವರೆಗೂ ದುರಂತದಲ್ಲಿ 270ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಇನ್ನು ಕೆಲ ಮೃತದೇಹಗಳು ಗುರುತು ಪತ್ತೆಯಾಗಿಲ್ಲ. ಇನ್ನು DNA ಪರೀಕ್ಷೆ ನಡೆದ ಬಳಿಕವೇ ಅವರು ಯಾರು, ಯಾವ ಊರಿನವರು ಅನ್ನೋ ಮಾಹಿತಿ ಲಭ್ಯವಾಗಲಿದೆ. ಈ ನಡುವೆ ಅಪಘಾತ ನಡೆದು ಹಲವು ದಿನಗಳೇ ಉರುಳಿದ್ರೂ ಪತನವಾಗಲು ಕಾರಣ ಮಾತ್ರ ಸಿಕ್ಕಿಲ್ಲ. ದಿನ ಕಳೆದಂತೆ ನಿಗೂಢವಾಗುತ್ತಾ ಸಾಗಿದೆ. ಮೇಡೆ ಮೇಡೆ ಮೇಡೆ, ನೋ ಪವರ್, ನೋ ಥ್ರಸ್ಟ್ ಗೋಯಿಂಗ್ ಡೌನ್. ಇದೇ ನೋಡಿ ಏರ್ ಇಂಡಿಯಾ ಪೈಲಟ್ ಕೊಟ್ಟ ಕೊನೆಯ ಸಂದೇಶ. ಇದು ಸಹ ಬ್ಲಾಕ್ ಬಾಕ್ಸ್ನಲ್ಲಿ ದಾಖಲಾಗಿದೆ. ವಿಮಾನದ ಕಾಕ್ಫಿಟ್ನಿಂದ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಪೈಲಟ್ ಕಳಿಸಿದ ಕೊನೆಯ ಸಂದೇಶ ಇದಾಗಿದೆ. ಬ್ಲಾಕ್ ಬಾಕ್ಸ್ನಲ್ಲಿ ದಾಖಲಾಗಿರುವ ಕಾಕ್ಫಿಟ್ ರೆಕಾರ್ಡ್ನ ಸಂದೇಶವನ್ನು ಡಿಕೋಡ್ ಮಾಡಲಾಗಿದ್ದು, ಕೊನೆಯ ಕ್ಷಣದ 5 ಸೆಕೆಂಡ್ಗಳ ಸಂಭಾಷಣೆಯನ್ನು ಡಿಕೋಡ್ ಮಾಡಲಾಗಿದೆ. ಇದರೊಂದಿಗೆ ವಿಮಾನ ಟೇಕ್ ಆಫ್ ಬಳಿಕ ಮತ್ತಷ್ಟು ಮೇಲೇರುವ ಸಾಮರ್ಥ್ಯ ಕಳೆದುಕೊಂಡಿರುವುದು ಸ್ಪಷ್ಟವಾಗಿದೆ. ಆದರೆ ಇದಕ್ಕೆ ನಿಖರ ಕಾರಣ ಖಂಡಿತ ಯಾರಿಗೂ ಗೊತ್ತಿಲ್ಲ. ಕೆಲವು ಊಹಾಪೋಹಗಳು ಸುದ್ದಿಗಳನ್ನು ಹರಿಬಿಡ್ತಾ ಇದ್ದಾರೆ ಅಷ್ಟೇ. ಪೈಲಟ್ ಕಾರಣವಿರಬಹುದು ಅನ್ನೋ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಆದರೆ ವಿಮಾನ ಮುಂದೆ ಸಾಗಲು ಪವರ್ ಇಲ್ಲ ಅನ್ನೋದು ಕಾಕ್ಫಿಟ್ ಸಂಭಾಷಣೆಯಲ್ಲಿ ಸ್ಪಷ್ಟವಾಗಿದೆ. ನಿಖರ ಕಾರಣ ಪತ್ತೆಗೆ 3 ತಿಂಗಳು ಬೇಕಾ? ನಾಗರಿಕ ವಿಮಾನಗಳು ಎಷ್ಟು ಸುರಕ್ಷಿತ? ಇಲ್ಲಿ ಪೈಲಟ್ ಕಡೆಯಿಂದ ಮೇಡೆ ತುರ್ತು ಕರೆಗೆ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಪ್ರತಿಕ್ರಿಯಿಸುವಷ್ಟರಲ್ಲಿ ಸಂವಹನ ಸ್ತಬ್ಧವಾಗಿದೆ. ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಪತನಗೊಂಡಿದೆ. ಅಪಘಾತದ ನಿಖರ ಕಾರಣ ಪತ್ತೆ ಮಾಡುವ ಮೂಲಕ ಭವಿಷ್ಯದಲ್ಲಿ ವಿಮಾನಯಾನವನ್ನು ಸುರಕ್ಷಿತವಾಗಿಸಲು ಕೇಂದ್ರ ಗೃಹ ಕಾರ್ಯದರ್ಶಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖೆಯ ಸಮಿತಿ ರಚನೆ ಮಾಡಲಾಗಿದೆ. ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ದುರಂತಕ್ಕೀಡಾದ ವಿಮಾನವು ಅಹಮದಾಬಾದ್ನಿಂದ ಲಂಡನ್ಗೆ ಹೊರಡುವ ಮುನ್ನ ಪ್ಯಾರಿಸ್ನಿಂದ ದಿಲ್ಲಿ ತಲುಪಿ ಅಲ್ಲಿಂದ ಅಹಮದಾಬಾದ್ಗೆ ಬಂದಿತ್ತು. ಈ ವೇಳೆ ಯಾವುದೇ ಸಮಸ್ಯೆ ಕಂಡು ಬಂದಿರಲಿಲ್ಲ ಅನ್ನೋದನ್ನ ವಿಮಾನಯಾನ ಸಚಿವಾಲಯದ ಕಾರ್ಯದರ್ಶಿ ಸಮೀರ್ ಕುಮಾರ್ ಸಿನ್ಹಾ ಸ್ಪಷ್ಟಪಡಿಸಿದ್ದಾರೆ. ಷಡ್ಯಂತ್ರ ದೃಷ್ಟಿಕೋನದಿಂದಲೂ ತನಿಖೆ ನಡೆಸ್ತಾ ಇರುವ NIA. ವಿದೇಶಿ ಪಿತೂರಿ ಏನಾದರೂ ಇದೆಯಾ? ಬಾಬಾ ರಾಮದೇವ್ ಹೇಳಿದ್ದು ಏನು? ಇಲ್ಲಿ ಏರ್ ಇಂಡಿಯಾ ವಿಮಾನದ ತನಿಖೆ ಹಲವು ಆಂಗಲ್ಗಳಲ್ಲಿ ನಡೀತಾ ಇದೆ. ಏರ್ ಇಂಡಿಯಾ ವಿಮಾನ ಅಪಘಾತ ಏಕೆ? ಇದರ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಬಹಿರಂಗಗೊಂಡಿಲ್ಲ. ಆದಾಗ್ಯೂ ಸರ್ಕಾರದಿಂದ ತನಿಖೆಗೆ ಆದೇಶಗಳನ್ನು ಹೊರಡಿಸಲಾಗಿದೆ.
ವಿಮಾನದ ಇಂಜಿನ್ ವೈಫಲ್ಯದಿಂದಾಗಿ ಈ ದುರಂತ ಅಪಘಾತ ಸಂಭವಿಸಿದೆ ಎಂದು ನಂಬಲಾಗಿದೆ. ಈ ನಡುವೆ ಟರ್ಕಿ ಮೇಲೆ ಅನುಮಾನ ವ್ಯಕ್ತವಾಗುತ್ತಿದೆ. ಇಲ್ಲಿ ಅಹಮದಾಬಾದ್ ವಿಮಾನ ಅಪಘಾತದಲ್ಲಿ ಸಂಭಾವ್ಯ ವಿದೇಶ ಪಿತೂರಿ ಇದೆ. ಭಾರತದ ವಾಯುಯಾನ ಕ್ಷೇತ್ರದಲ್ಲಿ ವಿದೇಶಿ ಭಾಗಿಯಾಗಿರುವ ಬಗ್ಗೆ ಯೋಗ ಗುರು ಬಾಬಾ ರಾಮದೇವ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ತನಿಖೆ ನಡೆಸುವಂತೆ ಕೇಂದ್ರಕ್ಕೂ ಒತ್ತಾಯಿಸಿದ್ದಾರೆ. ಒಟ್ಟಾರೆಯಾಗಿ ವಿಮಾನ ಪತನವಾಗಿ 270 ಜನರು ದುರಂತ ಅಂತ್ಯ ಕಂಡಿದ್ದಾರೆ. ಆದರೆ ವಿಮಾನ ಪತನದ ಕಾರಣ ಮಾತ್ರ ದಿನ ಕಳೆದಂತೆ ನಿಗೂಢವಾಗುತ್ತಾ ಸಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.